ಅಣ್ಣವರು ಆಗಾಗ ಒಂದು ಮಾತು ಹೇಳ್ತಾ ಇದ್ರು. ಯಾವಾಗ್ಲೂ ಒಬ್ಬ ಕಲಾವಿದನಿಗೆ ಪಾತ್ರಗಳು ಬಂದಾಗ ಕಣ್ಣು ಮುಚ್ಕೊಂಡು ಒಪ್ಕೋಬೇಕು ಅಂತ. ಏನಕ್ಕಂದ್ರೆ ಎಲ್ಲರಿಗೂ ಆ ಪಾತ್ರಗಳು ಬರ್ದಿರಲ್ಲ ಅಂತ. ಆ ಒಂದು ಪ್ರಿನ್ಸಿಪಲ್‌ನ ತಮ್ಮ ಕೆರಿಯರ್‌ನಲ್ಲಿ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರೋರು ನಟರಾಗಿರೋ ವಿಜಯ್ ಚೆಂಡೂರವರು ಇವತ್ತು ಕರಿಕಾಡ ಸಂಭ್ರಮದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಜಾಯಿನ್ ಆಗಿದ್ದಾರೆ. ಮಾತಾಡಿಸ್ಬಿಡ್ತೀನಿ. ವಿಜಯ್ ಸರ್, ನಮಗೆ ಬಹಳ ಆಶ್ಚರ್ಯ ಆಗತ್ತೆ. ಈ ಪಾತ್ರವರ್ಗದ ಲಿಸ್ಟ್‌ನಲ್ಲಿ ನಿಮ್ಮ ಹೆಸರು ನೋಡಿದಾಗ, ಕೆಲವು ಸೀರಿಯಸ್ ಸಿನಿಮಾಗಳಲ್ಲಿ ನಿಮ್ಮ ಹೆಸರು ನೋಡಿದಾಗ ಟಕ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ಸಿನಿಮಾದಲ್ಲಿ ವಿಜಯ್ ಚೆಂಡೂರ್ ಅವ್ರಿಗೆ ಏನ್ ಕೆಲಸ ಅಂತ. ಅಷ್ಟರ ಮಟ್ಟಿಗೆ ನೀವು ಕಾಮಿಡಿ ಟೈಮಿಂಗ್ ಇಂದ ಗುರುತಿಸ್ಕೊಂಡಿದ್ದೀರಾ. ಈ ಸಿನಿಮಾಗೆ ಹೇಗೆ ಕನೆಕ್ಟ್ ಆದ್ರಿ? ಸರ್, ಈ ಸಿನಿಮಾದಲ್ಲಿ ಆಕ್ಚುಲಿ ಪೋಸ್ಟರ್ ಏನಿದೆಯೋ ಅದೇ ಸಿನಿಮಾ ಇದು. ಎಮೋಷನ್ ಸಿನಿಮಾ. ಬಟ್ ಈ ಎಮೋಷನ್ ಸಿನಿಮಾದಲ್ಲಿ ನಗಿಸ್ತಾನೇ ನಾನು ಹೆಂಗೆ ಎಮೋಷನ್ ಕನೆಕ್ಟ್ ಆಗ್ತೀನಿ ಅನ್ನೋದು ಹೊಸ ಪರಿಚಯ ನನಗೆ. ನನ್ನ ಪಾತ್ರ ಅದರಲ್ಲೇ ವಿಭಿನ್ನ. ನೋಡಿ, ಇದ್ರಲ್ಲಿ ಗಡ್ಡ ಇಲ್ಲ, ಅದರಲ್ಲೂ ಗಡ್ಡ ಇದೆ ನನಗೆ. ಎಲ್ಲದರಲ್ಲೂ ಬರೀ ಹಾಸ್ಯನೇ ಮಾಡ್ತಾ ಇದ್ನಲ್ಲ, ಈ ಸರ್ ಸ್ವಲ್ಪ ಬೇರೆ ಥರ, ಒಂದು ಸ್ವಲ್ಪ ಬೇರೆ ಶೇಡ್ ಕಾಣುತ್ತೆ. ಬಟ್ ಅದು ಏನು ಅಂತ ಸಿನಿಮಾದಲ್ಲೇ ನೋಡಿ ನೀವು ಮಜಾ ತಗೋಬೇಕು. ತುಂಬಾ ಶ್ರಮಿಸಿದ್ದೀವಿ. ಯಾಕಂದರೆ ನಾನು ಈ ಥರದ ಪಾತ್ರ ಮಾಡಿಲ್ಲದೆ ಇರೋದ್ರಿಂದ ನನ್ನ ಮೈಂಡ್ ಸೆಟ್ಟು ಅದು ಒಗ್ಗಬೇಕು. ಆ್ಯಕ್ಸೆಂಟ್ ಬರೀ ಮಾತಿನ ಆ್ಯಕ್ಸೆಂಟೇ ಅಲ್ಲ, ಮೈಂಡು ಒಗ್ಗಬೇಕು. ಅದಕ್ಕೆ ವರ್ಕ್ಶಾಪ್ ಮಾಡಿದ್ದೀವಿ. ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ವಿಜಯ್ ಚೆಂಡೂರ್ಗೆ ಏನು ಕೆಲಸ ಅನ್ನೋದಕ್ಕಿಂತಲೂ, ಅಯ್ಯೋ ವಿಜಯ್ ಚೆಂಡೂರ್ದು ಇಷ್ಟೊಂದು ಕೆಲಸ ಇದೆಯಾ ಅನ್ನೋ ಅಂಥ ಒಂದು ಪಾತ್ರ ಇದೆ. ನೀವು ಎಂಜಾಯ್ ಮಾಡ್ತೀರಾ. ಸಿನಿಮಾದ ಹುಡುಕಾಟದಲ್ಲಿ ಇರೋರೇ ಈ ಚಿತ್ರತಂಡದಲ್ಲಿ ಮುಖ್ಯವಾಗಿ ಕಾಣಿಸ್ತೀರಾ. ನೀವಾಗಿರ್ಬೋದು, ಯಶ್ ಶೆಟ್ರು, ಕಾಡ ನಟರಾಜ್ ಅವರು, ಶಶಾಂಕ್ ಸರ್ರು, ಎಲ್ಲ ಒಂದಷ್ಟು ವರ್ಷಗಳ ರನ್ ಇದೆ. ಏನೋ ಬೇಕು 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 ಅಂತ ಒಳ್ಳೆ ಕೆಲಸದ ಸರ್ಚು. ನೀವು ಒಟ್ಟಿಗೆ ಕೂತಾಗ ಸಿನಿಮಾ ಬಿಟ್ಟು ಏನು ಮಾತಾಡ್ತೀರಾ ನೀವು? ಸರ್, ಸಿನಿಮಾ ಬಿಟ್ಟು ಬೇರೆ ಮಾತಾಡೋಕ್ಕಾಗಲ್ಲ ಸರ್ ನಮ್ಮ ಕೈಯಲ್ಲಿ. ಯಾಕೆಂದರೆ ಗೊತ್ತಿರೋದು ಇದೊಂದೇ. ಯಾಕೆ ಸಿನಿಮಾ ಗೆಲ್ತಾ ಇದೆ, ಯಾಕೆ ಸಿನಿಮಾ ಸೋಲ್ತಾ ಇದೆ, ಇವೆರಡರ ಚರ್ಚೆ ಪ್ರತಿಯೊಬ್ಬರ ಗುಂಪಲ್ಲೂ ನಡೀತಾ ಇರುತ್ತೆ. ಇದಕ್ಕೆ ಉತ್ತರ ಇವತ್ತಿನವರೆಗೂ ಕಂಡುಹಿಡಿಯೋಕ್ಕೂ ಆಗ್ತಿಲ್ಲ. ಗೆದ್ದಿರೋರಿಗೆ ಫಾರ್ಮುಲಾ ಗೊತ್ತಾದರೆ ಯಾವತ್ತೂ ಸೋಲಲ್ಲ. ಸೋತಿರೋನಿಗೆ ಗೆಲುವಿನ ಫಾರ್ಮುಲಾ ಗೊತ್ತಾದರೆ ಮತ್ತೆ ಆ ತಪ್ಪು ಮಾಡಲ್ಲ. ಬಟ್ ಈ ಸಿನಿಮಾ ಬ್ಯೂಟಿ ಏನು ಅಂದರೆ, ಯಾಕೆ ಎಲ್ಲರನ್ನೂ ಅಕ್ಸೆಪ್ಟ್ ಮಾಡುತ್ತೆ ಅಂತಂದರೆ, ಏನೋ ಒಂದಿದೆ ಸರ್, ಒಂದು ಗೋಲ್ಡನ್ ಲೈನ್ ಅಂತಿರುತ್ತೆ ಸಿನಿಮಾದಲ್ಲಿ. ಅದನ್ನು ಯಾರು ಹಿಡಿತಾರೋ ಅವನೇ ರಾಜ. ಈ ಚರ್ಚೆಗಳು ಎಲ್ಲ ಗುಂಪಲ್ಲಿ ನಡೀತಾ ಇರ್ತೀವಿ. ಇವಾಗಲೂ ಮಾಡ್ತಿದ್ವಿ ನಾವು ಅದೇ ಚರ್ಚೆ. ಈ ಸಿನಿಮಾನ ಜನ ಯಾಕೆ ನೋಡಬೇಕು ಅಂತ ಹೇಳಬೇಕು ಅಂದರೆ ಏನು ಹೇಳಬೇಕು? ಎಲ್ಲ ಸಿನಿಮಾನೂ ಮಾಡ್ತೀವಿ. ನಾನು 3 ಸಿನಿಮಾ ರಿಲೀಸ್ ಆಗೋಗ್ತಿದ್ರೆ 3 ಸಿನಿಮಾಗೂ ನೀವು ಮೈಕ್ ಹಿಡೀರಿ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಬೇಕು. ಇದು ಥಿಯೇಟ್ರಿಗೆ ಅಂತಲೇ ಮಾಡಿರೋ ಸಿನಿಮಾ. ಥಿಯೇಟ್ರಿನ ಮೊಬೈಲು OTTಗೆ ಅಂತ ವೆಯ್ಟ್ ಮಾಡಬೇಡಿ. ಶುಕ್ರವಾರನೇ ಬೆಳಗ್ಗೆ ಎಲ್ಲರೂ ಬನ್ನಿ, ಸಿನಿಮಾ ಎಂಜಾಯ್ ಮಾಡೋಣ. ಇದು ಕಾಪಿ ಪೇಸ್ಟ್. ನೀವು ಯಾವ ಸಿನಿಮಾಗೆ ಬೇಕಾದ್ರೂ ಹಾಕ್ಕೋಬೋದು ನಮ್ಮ ಕಡೆಯಿಂದ. ಆದರೆ ಈ ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಸ್ಪೆಷಲ್ ಹೇಳ್ತೀನಿ. ಈ ಸಿನಿಮಾನ ನೇಟಿವಿಟಿ ಇಟ್ಕೊಂಡು ಮಾಡಿರೋದು. ನೇಟಿವಿಟಿನ ಬೇಸ್ ಮಾಡಿಕೊಂಡು ಪ್ರತಿ ಸೀನಲ್ಲೂ ನೇಟಿವಿಟಿನ ತುಂಬಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕಲ್ಟ್ ಸಿನಿಮಾ ಅಂತ ಹೇಳ್ಬೋದು. ಬರೀ ಹೊಡಿ ಬಡಿ ಕೊಚ್ಚು ಅಲ್ಲವೇ ಅಲ್ಲ, ಇದರಲ್ಲಿ ಬೇರೆ ಏನೋ ಒಂದಿದೆ. ನೀವು ಥಿಯೇಟ್ರಿಂದ ಹೋಗೋವಾಗ ಆ ಸ್ಪೆಷಲ್ ವಿಷಯನ ತೊಗೊಂಡು ಹೋಗ್ತೀರ. ನನಗೆ ಹೆಮ್ಮೆ ಆಗುತ್ತೆ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ. ಯಾವ ಸಿನಿಮಾ? ಕರಿಕಾಡ. ಗಾಂಧಿನಗರದ ಫಾರ್ಮುಲಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವೊಂದ್ಸಲ ಏನಾಗುತ್ತೆ, ನಾವೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಫಾರ್ಮುಲಾಗಳು ವರ್ಕ್ ಆಗ್ತಾ ಇಲ್ವಾ ಅನ್ನೋಂಥ ಪ್ರಶ್ನೆ ಮನಸ್ಸಲ್ಲಿ ಬಂದೇ ಬರುತ್ತೆ. 12-13 ವರ್ಷ ಆಯ್ತು ನೀವು ಇಂಡಸ್ಟ್ರಿ ಕಾಲಿಟ್ಟು. 6-5 × 2 ಅಲ್ಲಿಂದ ಇಲ್ಲಿವರೆಗೂ ನೀವು ಕಂಡುಕೊಂಡಿದ್ದೇನು ಈ ಸಿನಿಮಾ ಇಂಡಸ್ಟ್ರಿಯಿಂದ? ಏನು ಕಂಡುಹಿಡ್ಕೊಂಡ್ರೆ, ಫಾರ್ಮುಲಾ ಅನ್ನೋದೇ ಇಲ್ಲ, ಯಾಕೆ ಅಪ್ಲೈ ಮಾಡಕ್ಕೆ ಹೋಗ್ತೀರಾ ಅಂತ. ಇದನ್ನೇ ನಾನು ಕಂಡುಹಿಡ್ಕೊಂಡಿರೋದು. ದರ್ ಇಸ್ ನೋ ಫಾರ್ಮುಲಾ ಸರ್. ಒಬ್ಬೊಬ್ರದ್ದು ಒಂದೊಂದು ಪ್ರಯತ್ನ ನಡೀತಾನೇ ಇರಬೇಕು. ಯಾರದೋ ಕೆಲವು ಜನಗಳ ಪ್ರಯತ್ನ, ಕೆಲವು ಸಮಯ, ಸಂದರ್ಭ. ತುಂಬ ಚೆನ್ನಾಗಿರುತ್ತೆ ಸಿನಿಮಾ, ರಾಂಗ್ ಟೈಮ್ ರಿಲೀಸ್ ಆಗಿಬಿಟ್ಟಿರುತ್ತೆ. ಓಕೆ ಸಿನಿಮಾ ಬೇರೆ ಯಾವ ಸಿನಿಮಾಗಳು ಬಂದಿರಲ್ಲ, ರಪ್ ಅಂತ ಕಚ್ಕೊಂಡ್ಬಿಡುತ್ತೆ. ಇನ್ನು ಕೆಲವು ತುಂಬ ಚೆನ್ನಾಗಿರುತ್ತೆ, ಫುಲ್ ಫ್ಲಾಪ್ ಆಗೋಗಿರುತ್ತೆ. ಜನ ಬರಲಿಲ್ಲ ಅಂದ ಮಾತ್ರಕ್ಕೆ ಅದು ಕೆಟ್ಟ ಸಿನಿಮಾ ಅಂತ ಹೇಳೋಂಗಿಲ್ಲ. ಅದರಲ್ಲಿ ಬಹಳ ಮೌಲ್ಯಗಳಿರ್ತವೆ. ಇವೆಲ್ಲನೂ ನೋಡಿದ್ರೆ ಸರ್, ನೋ ಫಾರ್ಮುಲಾ ಸರ್. ಅದನ್ನ ಹುಡುಕಕ್ಕೆ ಹೋಗಬೇಡಿ. ಇಲ್ಲದೇ ಇರೋದನ್ನ ಯಾಕೆ ಹುಡುಕ್ತೀರಾ? ಇರೋದ್ರಲ್ಲಿ ನೀವು ಸಕ್ಸಸ್ನ ಕಾಣಿಸ್ಕೋಬೇಕು ಅಂದರೆ ಶ್ರಮ, ಪಲ್ಸ್. 10 ಜನ, 15 ಜನ, 100 ಜನನ ಸಿನಿಮಾ ಮಾಡೋಕ್ಕೆ ಮುಂಚೆ ವಿಚಾರಿಸ್ಬೇಕು. ಯಾವ ಥರದ ಜಾನರ್ನ ಜನ ಕೇಳ್ತಿದ್ದಾರೆ, ಇವತ್ತು ಯಾವ ಥರದ್ದು ನೋಡುವಂಥ. ಇವಾಗ ನೀವು ನೋಡ್ಬೋದು, ಹಾಲಿವುಡ್ ಮೂವೀಸ್ ಯಾವನ್ನ ಬರಲಿ ಒಂದು ಸೌಂಡ್ ಮಾಡಿಬಿಡೋದು. ಇವಾಗ ನಿಮ್ಗೆ ಹಾಲಿವುಡ್ ಮೂವೀಸು ನಾರ್ಮಲ್ ಅನಿಸ್ಬಿಡ್ತಾ ಇದೆ ಇವಾಗ. ಇತ್ತೀಚೆಗೆ ಬರ್ತಾ ಇರೋರು ನೋಡಿ ಇವಾಗ. ಯಾಕಂದರೆ ನಾವು ಆ ರೇಂಜಿಗೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಸೊ ಅವು ನಮ್ಗೆ ನಾರ್ಮಲ್ ಅನ್ಸಕ್ಕೆ ಶುರುವಾಗಿದೆ. ಇನ್ನು ಅವ್ರೇನ ಬೇರೆ ಮಾಡ್ಬೇಕೀಗ, ನಮ್ಮನ್ನ
ವಾವ್ ಅನಿಸ್ಬೇಕಾದ್ರೆ. ಇವೇ ಚೆನ್ನಾಗಿ ಮಾಡೋರು ಕನ್ನಡದಲ್ಲಿ ಇದ್ದಾರೆ. ಸೊ ಸಮಯ ತಗೊಂತಾ ಇದ್ದಾರೆ, ಬರುತ್ತವೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ. ನಾವು ನಿಮ್ಮನ್ನ ನೋಡಿದ್ದು ಮೆಚ್ಕೊಂಡಿದ್ದು ತಿಗಣೆ ಕುಮಾರ ಟೈಮಿಂದನೂ ಯಾವತ್ತಾದ್ರೂ ಅನ್ನಿಸ್ತಾ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ನನಗೆ ಆ ತರದ ಪಾತ್ರಗಳು ಬರ್ತಾ ಇಲ್ವಲ್ಲ ಅಂತ? ಸರ್ ಅದೇ ಪಾತ್ರ ಬಂದರೆ ಮತ್ತೆ ಹೇಗೆ ಸರ್? ಬರಬಾರ್ದು ಆ್ಯಕ್ಚುಲಿ. ಆ ಥರದ ಪಾತ್ರ ಬೇಡ, ಅದು ಮುಗಿದೋಯ್ತು. ಇನ್ನು ಬೇರೆ ಥರದ ಪಾತ್ರ ಬರಬೇಕು, ಇನ್ನು ಬೇರೆ ಪಾತ್ರದಲ್ಲಿ ಗುರುತಿಸ್ಕೋಬೇಕು. ಇಲ್ಲ ಅಂದರೆ ಹೋದಷ್ಟು ದಿನಾನು ನೀನು ತಿಗಣೆ ಕುಮಾರನ ಪಾತ್ರದಲ್ಲೇನೆ. ಬಟ್ ಸಹಜ, ನಾನು ರಿಜೆಕ್ಟ್ ಮಾಡಿರೋ ಒಂದು 40 ಸಿನಿಮಾ ಇರ್ತವೆ ಹಾರರ್ ಮೂವಿಗಳು. ಎಲ್ಲರೂ ಅಂದ್ಕೊಳ್ಬೋದು ನಾನು ಹಾರರ್ ಮೂವಿನೂ ಮಧ್ಯೆ 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 ಏನಕ್ಕೆ ಮಾಡ್ತೀನಿ ಅಂತಂದರೆ ನನ್ನನ್ನು ನಾನು ಕಳೆದೋಗ್ಬಿಡಬಾರ್ದು ಅನ್ನೋಕ್ಕೆ. ಬಟ್ ಬೇರೆ ಪ್ರಯತ್ನಗಳು ನಡೀತಾ ಇವೆ, ಬೇರೆ ಬೇರೆವು ಬರ್ತಾ ಇದೆ. ಈಗ ಮೋಂಜುನಾಥ್ ಅಂತಾರಪ್ಪ, ತಿಗಣೆ ಕುಮಾರನ ಮರೆಸಿ ಮೋಂಜುನಾಥ್ ಬಂತು. ಮೋಂಜುನಾಥನ ಮರೆಸಿ ಇನ್ನೂ ಬರೋವಿವೆ, ಇವಾಗ ಬರ್ತವೆ. ಬಟ್ ಯಾವುದಕ್ಕೂ ಒಂದಕ್ಕೆ ನಟ ಅವತ್ತು ಅಂಟ್ಕೊಂಡಿರಬಾರ್ದು, ಅದು ತಪ್ಪಾಗತ್ತೆ. ಕೊನೆಯದಾಗಿ ಈಗ ಪ್ರಯತ್ನಗಳಿಗೆ ಸೋಲಿಲ್ಲ ಅಂತ ನಿಮ್ಮ ಮಾತಲ್ಲಿ ಒಂದು ಸಾರಾಂಶ ಆಚೆ ಬಿತ್ತು. 6ನೇ ತಾರೀಕು ಒಂದು ಡಿಸಿಷನ್ ಡೇ ಅನ್ಬೋದು. ಒಂದಷ್ಟು ಹೊಸ ಪ್ರಯತ್ನಗಳು ಇವಾಗಿಂದ ಶುರುವಾಗಿದೆ 2026 ಮೊದಲ ಭಾಗದಲ್ಲೇನೆ. ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರೋದನ್ನ ಮರೆತು ಬಿಟ್ರ ಅನ್ನುವಂತ ಒಂದು ಆತಂಕ ಪುಕ ಎಲ್ಲ ಸಿನಿಮಾ ಮೇಕರ್ಗಳಿಗೂ ಇದ್ದೇ ಇದೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಏನಾದ್ರೂ ಹೇಳ್ತೀರಾ ಆಡಿಯನ್ಸ್ಗೆ? ಅಲ್ಲ ಸರ್, ಆಡಿಯನ್ಸ್ಗೆ ನೋಡಿ, ಆಡಿಯನ್ಸ್ ತಪ್ಪು ಮಾಡಿದಾಗ ಹೇಳ್ಬೋದು, ಅವ್ರು ತಪ್ಪು ಮಾಡಿಲ್ಲ ಸರ್. ನಾನು ಹೇಳ್ತೀನಿ ಕೇಳಿ, ಆಡಿಯನ್ಸ್ಗೆ ಮಿಸ್ಗೈಡು ಮಾಡಬಾರ್ದು. ಸಿನಿಮಾ ಚೆನ್ನಾಗಿತ್ತಾ ಬರ್ಕೊಡ್ತೀನಿ ಬರ್ತಾರೆ. ಲೋಪ ನಮ್ಮದಿರತ್ತ ಹೊರತಾಗಿ ಆಡಿಯನ್ಸ್ ಯಾವತ್ತೂ ಇರೋದಿಲ್ಲ. ಸೂಫ್ರಮ್ ಸೋಗಿ ಹೆಂಗೆ ಬಂದ್ಬಿಟ್ರು, ತುಂಬ ಚೆನ್ನಾಗಿತ್ತು ಸಿನಿಮಾ. ರಿಷಬ್ ಶೆಟ್ಟಿ ಅವ್ರದ್ದು ಚಾಪ್ಟರ್ 1 ಕಾಂತಾರ ಹೆಂಗೆ ಬಂದರು, ಚೆನ್ನಾಗಿತ್ತು ಸಿನಿಮಾ. ನೀವು ಚೆನ್ನಾಗಿರೋದನ್ನ ಮಾಡಿ ಬರಲಿಲ್ಲ ಅಂದಾಗ ಒದ್ದಾಡ್ಬೇಕು ಹೊರತಾಗಿ ಸಿನಿಮಾ ಚೆನ್ನಾಗಿ ಮಾಡ್ಬೇಕು. ನಮ್ಮನ್ನು ನಾವು ತಿದ್ಕೋಬೇಕು, ಬೇರೆಯವ್ರನ್ನ ತಿದ್ದಕ್ಕೆ ಹೋಗಬಾರ್ದು. ಆಡಿಯನ್ಸ್ ಆಲ್ವೇಸ್ ಸಪೋರ್ಟಿಂಗ್ ಸರ್. ಅವ್ರು ಚಾಲೆಂಜ್ ಮಾಡ್ತಾ ಇದಾರೆ ಸರ್ ಆಡಿಯನ್ಸು. ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಬರ್ತಾ ಇವೆ, ಸಖತ್ತಾಗಿ ಬರ್ತಾ ಇದೆ, ನೀವು ಮಾಡ್ರೋ ನಿಮ್ಮದು ನೋಡ್ತೀವಿ ಅಂತ. ಸರ್ ಯಶ್ ಅವ್ರ ಎಲ್ಲ ಪ್ರಯತ್ನಗಳು ಅದ್ಭುತವಾಗಿರುತ್ತೆ. ಯಾಕೆ KGF 1, 2, ಈಗ ಟಾಕ್ಸಿಕ್ ಮೇಲೆ ಏನು ಎಕ್ಸ್ಪೆಕ್ಟೇಷನ್ನು, ಚೆನ್ನಾಗಿ ಮಾಡಿದ್ರೆ ಬಂದೇ ಬರ್ತಾರೆ. ನೀವು ನಿರೀಕ್ಷೆನ ಹುಟ್ಟಾಕ್ಬೇಕು, ಅವರಿಂದ ಬರೀ ನಿರೀಕ್ಷೆ ಮಾಡ್ಕೊಂಡು ಕೂತಿರಬಾರ್ದು. ಇದು ನನ್ನ ಅನುಭವ. ಇದು ಬರೀ ಪರ್ಸ್ನಲಿ ನನ್ನ ಅನುಭವ, ಇದು ಒಪಿನಿಯನ್. ಆಮೇಲೆ ಎಲ್ಲರೂ ಹಾಕೊಂಡು ಗುಂಬಿಟ್ಟಿರ. ಓಕೆ ವಿಜಯ್ ಸರ್, ಒಳ್ಳೇದಾಗ್ಲಿ ನಿಮ್ಗೆ. ಒಂದು ಮೂಲ ತತ್ವ ಇಟ್ಕೊಂಡಿದ್ದೀರಾ, ಸಿನಿಮಾ ಚೆನ್ನಾಗಿ ಮಾಡಬೇಕು ಆಗ ಪ್ರೇಕ್ಷಕರು ಬರ್ತಾರೆ ಅಂತ. ಕರಿಕಾಡಾಗೂ ಕೂಡ ಆ ಮೂಲ ತತ್ವ ವರ್ಕ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವ್ರನ್ನ ಸರ್ ಅನ್ಬಾರ್ದಂತೆ, ಇವರು ಕಾರ್ತಿ ಅನ್ಬೇಕಂತ. ಯಾಕಂದ್ರೆ ಇವರು ಚಿಕ್ಕವ್ರು ಆಗ್ತಾ ಇದಾರಂತೆ ಏಜಲ್ಲಿ. ನೋಡಿ, ಇನ್ನೂ ಬಿಳಿ ಕೂದಲು ಬಂದಿಲ್ಲ, ನಮಗ್ ಬಂದಿದೆ, ವಯಸ್ಸಾಗ್ಬಿಟ್ಟಿದೆ. ಆಲ್ ದಿ ಬೆಸ್ಟ್. ನಿಮ್ಮ ಇಂಟರ್ವ್ಯೂ ಬಹಳ ಚೆನ್ನಾಗಿರುತ್ತೆ. ಒಬ್ಬ ನಟನ ಹತ್ರ ಹೆಕ್ಕಿ ತೆಗಿತಾರೆ ಅಂತಾರೆ ಗೊತ್ತಾ, ಆ ಥರ ನೀವು ವಿಷಯಗಳನ್ನ ಹೆಕ್ಕಿ ತೆಗಿತೀರಿ, ಅದು ನಮಗೆ ಪ್ಲಸ್ ಆಗುತ್ತೆ. ಆಲ್ ದಿ ಬೆಸ್ಟ್ ಗುರು. ಥ್ಯಾಂಕ್ ಯು ಒನ್ಸ್ ಅಗೇನ್. ಇವಿಷ್ಟು ನಟರಾಗಿರೋ ವಿಜಯ್ ಚೆಂಡೂರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.